ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಆರೋಪಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಉದ್ಯಮಿ ಗೌರವ್ ಶೆಟ್ಟಿ ಭಾಗಿಯಾಗಿರುವಂತ ವಿಚಾರ ಗೊತ್ತಾಗ್ತಾ ಇದೆ. ಪ್ರಕರಣದ ಪ್ರಮುಖ 49ನೇ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದ್ದು ಗೌರವ್ ಶೆಟ್ಟಿ. ವಿಜಯಲಕ್ಷ್ಮಿ ಜೊತೆಗೆ ಉದ್ಯಮಿ ಗೌರವ್ ಶೆಟ್ಟಿ ಭಾಗಿಯಾಗಿರುವಂತದ್ದು ಈಗ ಬಯಲಾಗ್ತಾ ಇದೆ. ಈ ಪ್ರಕರಣದ ಪ್ರಮುಖ 49ನೇ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದ್ದಾರು ಗೌರವ್ ಶೆಟ್ಟಿ. ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದೀಗ ಗೌರವ್ ಶೆಟ್ಟಿಯ ಲಿಂಕ್. ಮಂಗಳೂರು ಏರ್ಪೋರ್ಟ್ನಲ್ಲಿ ವಿಜಯಲಕ್ಷ್ಮಿಗೆ ಈ ಗೌರವ್ ಶೆಟ್ಟಿ ವೆಲ್ಕಮ್ ಅನ್ನು ಮಾಡಿಕೊಂಡಿದ್ದ. ಕೊಲೆ ಮತ್ತು ಬೆದರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ವ್ಯಾಪಕ ಚರ್ಚೆ ಕೂಡ ಆಗಿತ್ತು. ನಟ ದರ್ಶನ್ ಗ್ಯಾಂಗ್ ಹಾಗೂ ಗೌರವ್ ಶೆಟ್ಟಿ ನಂಟಿನ ಬಗ್ಗೆ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ವಿಜಯಲಕ್ಷ್ಮಿ ಅವರು ಮಂಗಳೂರು ಏರ್ಪೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಈ ಉದ್ಯಮಿ ಗೌರವ್ ಶೆಟ್ಟಿ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ದರ್ಶನ್ ಅವರಿಗೆ ಮತ್ತೊಂದು ರೀತಿಯಾದಂಥ ಕಂಟಕನ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಅಟ್ ಪ್ರೆಸೆಂಟ್. ಇವತ್ತಿಗೂ ಕೂಡ ಮತ್ತಾರೆಲ್ಲ ಕೈವಾಡ ಇರಬಹುದು ಅನ್ನುವಂಥ ತನಿಖೆ ನಡೀತಾ ಇತ್ತು. ಈಗ ಈ ಗೌರವ್ ಶೆಟ್ಟಿ ಅನ್ನುವಂಥವರ ಹೆಸರು ಹೊರಬೀಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ದೃಶ್ಯ ಕೂಡ ನೋಡ್ತಿದ್ವಿ ನಾವು. ಎಸ್ ಅರುಣ್, ಗಮನಿಸಬಹುದು ದರ್ಶನ್ ಅವರ ಕೇಸ್ ನಲ್ಲಿ ನಾವು ಸಾಕ್ಷಿ ಬೆದರಿಕೆ ಹಾಕಿದ ಆರೋಪದ ಅಡಿಯಲ್ಲಿ ಉದ್ಯಮಿ ಗೌರವ್ ಶೆಟ್ಟಿ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಜೊತೆಗೆ ಅವರು ಗೌರವ್ ಶೆಟ್ಟಿ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋದು ಕೂಡ ಸುದ್ದಿಯಲ್ಲಿತ್ತು. ಇದರ ಬೆನ್ನಲ್ಲೇ ನಿನ್ನೆ ಮಂಗಳೂರಿಗೆ ವಿಜಯಲಕ್ಷ್ಮಿ ಅವರು ಹೋಗ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಇದೇ ಪುನೀತ್, ಸುಹಾಸ್ ಮತ್ತೆ ಗೌರವ್ ಶೆಟ್ಟಿ ಜೊತೆಗೆ ಚಂದನ್ ಗೌಡ ಇವರನ್ನ ವಿಜಯಲಕ್ಷ್ಮಿ ಅವರನ್ನ ವೆಲ್ಕಮ್ ಮಾಡುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಈ ಪ್ರಕರಣದ ತನಿಖೆನ ಆಲ್ರೆಡಿ ನಡೆಸ್ತಿದ್ದ ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಗೌರವ್ ಶೆಟ್ಟಿ ಲಿಂಕ್ ಇದ್ದಿದ್ದು ಕೂಡ ಸಿಕ್ಕಿತ್ತು. ಅದಾದ ಬೆನ್ನಲ್ಲೇ ಆತ ಪರಾರಿಯಾಗಿ ಎಲ್ಲೂ ಕೂಡ ಸಿಗದಂತೆ ಓಡಾಡ್ಕೊಂಡಿದ್ರು. ಇದೀಗ ಗೌರವ್ ಶೆಟ್ಟಿ ಜೊತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮಂಗಳೂರು ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದು, ಜೊತೆಗೆ ಅವರನ್ನ ವೆಲ್ಕಮ್ ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಏನಪ್ಪಾ ಈ ರೀತಿ ಕಾಣಿಸ್ಕೊಂಡ್ರು ಅಂತ. ಜೊತೆಗೆ ಅಭಿಮಾನಿಗಳಿಗೂ ಕೂಡ ಇದು ಬೇಸರವನ್ನ ತಂದೊಡ್ಡಿದೆ. ಯಾಕಂತಂದ್ರೆ ದರ್ಶನ್ ಅವರು ಒಳಗಿರುವಂತಹ ಸಂದರ್ಭದಲ್ಲಿ ಹೇಗೆಲ್ಲ ಇರಬೇಕು ಅಂತಂದ್ರೆ ಯಾವುದೇ ರೀತಿಯ ತೊಂದರೆಗಳು ಬಾರದ ಹಾಗೆ ಹೊರಗೂ ಇರಬೇಕು. ಆದ್ರೆ ಇಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದವರ ಜೊತೆನೆ ವಿಜಯಲಕ್ಷ್ಮಿ ಅವರು ಕಾಣಿಸಿಕೊಂಡಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೆಸೆಂಟ್ ಇದೀಗ ಚರ್ಚೆ ಆಗ್ತಿರುವಂತ ವಿಚಾರ. ಈ ಒಂದು ವಿಚಾರ ಇನ್ನು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಒಟ್ಟಾರೆ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಬಹಳ ಪ್ರಶ್ನೆಗಳು ತಲೆಗೆ ಬರ್ತಾ ಇದಾವೆ. ಗೊತ್ತಿಲ್ಲ ಅವರ ಭೇಟಿ ಯಾತಕ್ಕಾಯ್ತು, ಹೇಗಾಯ್ತು, ಯಾಕಾಯ್ತು, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರೇನಾರು ರಿಯಾಕ್ಟ್ ಮಾಡ್ತಾರಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅವರು ಪೋಸ್ಟ್ ಗಳನ್ನ ಹಾಕಿ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ವಿಜಯಲಕ್ಷ್ಮಿ ಅವರು. ಇದೀಗ ಗೌರವ್ ಶೆಟ್ಟಿ, ಸುಹಾಸ್ ಮತ್ತೆ ಪುನೀತ್ ಅಂಡ್ ಚಂದನ್ ಗೌಡ ಜೊತೆ ಇವ್ರು ಕಾಣಿಸಿಕೊಂಡಿರೋ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಎಲ್ಲ ಕಡೆ ಚರ್ಚೆ ಆಗ್ತಿದ್ದೀರಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು ಅರುಣ್. ಥ್ಯಾಂಕ್ ಯು ಯಶೋಧ ಡೀಟೇಲ್ಸ್ಗೆ. ಎಲ್ಲೋದ್ರೂ ನೀನೇ ಬರ್ತಾ ಇದೆಯಾ?